ಹೆಂಗದರಿ ದೊಡ್ಡ ಮಂದಿ ಮಜ್ಜಿಗೆ ಅವಲಕ್ಕಿ ಮಾಡೋದು ಎಷ್ಟು ಈಜಿ ತಿನ್ನಾಕ ಭಾಳ ರುಚಿ ಅಂಥದ್ದೊಂದು ರೆಸಿಪಿನ ನಾ ತೊಗೊಂಬಂದಿನಿ ಬರ್ರಿ ನೋಡುನು ಹೆಂಗಂತ ಮಾಡೋದು ಅಂತ ಹೇಳಿ ಒಂದು ಪಾತ್ರೆ ಬಿಸಿ ಮಾಡೋಕ್ಕಿಟ್ಟು ಎಣ್ಣೆ ಹಾಕ್ರಿ ಶೇಂಗಾ ಎಣ್ಣೆ ಹಾಕ್ರಿ ಮಸ್ತ್ ಆರೋಗ್ಯಕ್ಕೆ ಒಳ್ಳೇದು ಆಮೇಲೆ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕಿ ಅದು ಚಟಪಟ ಸಿಡಿದ ಮೇಲೆ ಅದಕ್ಕೆ ಕರಿಬೇವು ಮತ್ತು ಮೆಣಸಿನ್ಕಾಯಿ ಹಾಕಿ ಚೆಂದಾಗಿ ಕೈಯಾಡಿಸ್ಕೊರಿ ಆಮೇಲೆ ಹೆಚ್ಚಿರೋ ಉಳ್ಳಾಗಡ್ಡಿನ ಹಾಕ್ರಿ ನಾನು ಸ್ವಲ್ಪ ದೊಡ್ಡ ಹಚ್ಕೊಂಡೇನಿ ರೀ ಅವಸರದಾಗ ನೀವು ಸ್ವಲ್ಪ ಸಣ್ಣ ಮಾಡ್ಕೊರಿ ಅವನ್ನ ಸಣ್ಣ ಹಚ್ಕೊಂಡ್ರೆ ಇನ್ನೂ ಸ್ವಲ್ಪ ರುಚಿ ಬರ್ತೈತಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಅದನ್ನ ಮಿಕ್ಸ್ ಮಾಡಬೇಕು ಆಮೇಲೆ ನೆನೆಸಿಟ್ಟಿರೋ ಅವಲಕ್ಕಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ ಚೆಂದಾಗಿ ಇದೆಲ್ಲ ಮಿಕ್ಸ್ ಆದ ನಂತರ ನೀವು ಒಂದು 3 ಲೋಟದಷ್ಟು ಅಂದ್ರೆ ತುಂಬಿದ ಲೋಟದ ದೊಡ್ಡ ಲೋಟದಷ್ಟು ನೀರು ಕುಡಿತೇವಲ್ಲ ಅಷ್ಟು ಲೋಟದಷ್ಟು 3 ಲೋಟದಷ್ಟು ಮಜ್ಜಿಗೆ ಹಾಕಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ರೆ ಮಸ್ತ್ ಮಜ್ಜಿಗೆ ಅವಲಕ್ಕಿ ರೆಡಿ ಆಕೈತಿ ಅದ್ರೊಳಗೆ ಶೇಂಗಾ ಚಟ್ನಿ ಹಾಕೊಂಡು ತಿಂದ್ರೆ ಮಸ್ತ್ ಕಾಂಬಿನೇಷನ್ ರೀ ಶೇಂಗಾ ಚಟ್ನಿ ಹಾಕೊಳ್ಳೋದು ಮಾತ್ರ ಮರಿಬೇಡ್ರಿ ಯಾಕಂದ್ರೆ ಶೇಂಗಾ ಚಟ್ನಿ ಭಾಳ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತೈತಿ ಇದನ್ನು ಹಾಕ್ಕೊಂಡು ತಿಂದ್ರೆ ಮಸ್ತ್ ಮಜಾ ಇರ್ತೈತಿ ರೀ ಮಾಡಿ ನೋಡ್ರಿ ಮಜಾ ಮಾಡಿರಿ ಹಂಗೆ ಹೆಲ್ದಿ ಆಗಿರ್ರಿ ಸ್ವಲ್ಪ ಫಾಲೋ ಮಾಡ್ರಲ್ಲ